ಬದಲಾಗದೇ ಇರತಕ್ಕಂಥ ಒಂದು ಸಂಗಾತಿಯೊಟ್ಟಿಗೆ ಹೇಗೆ ಬದುಕನ್ನು ಕಳಿಬೇಕು ನಾವು? ನಮ್ಗೆ ಸಾಕಾಗಿ ಹೋಗಿದೆ ಲೈಫು. ತುಂಬ ಬೇಸರ ಆಗ್ಬಿಟ್ಟಿದೆ. ಆಗ್ತಿಲ್ಲ ನಮ್ಮ ಕೈನಲ್ಲಿ ಅಂತ ಹೇಳಿ. ಸೊ, ಇವತ್ತಿಗೂ ಒಂದು ಕೌನ್ಸಿಲಿಂಗ್ ಮಾಡಿದೆ. ಸೊ, ಪರ್ಟಿಕ್ಯುಲರ್ ಕೆಲವು ತುಂಬ ಕೌನ್ಸಿಲಿಂಗ್ ನಡೀತಾ ಇರುತ್ತೆ. ಪರ್ಟಿಕ್ಯುಲರ್ ಕೌನ್ಸಿಲಿಂಗಲ್ಲಿ ಇಲ್ಲ ಸರ್, ಸಾಕಾಗಿ ಹೋಗಿದೆ ಲೈಫ್ ನನಗೆ. ಎಷ್ಟು ಅವರಿಗೆ ಚಾನ್ಸಸ್ ಕೊಟ್ಟೆ ಬದಲಾಗಲಿ ಅಂತ. ಎಕ್ಸ್‌ಕ್ಯೂಸ್ ಮಾಡಿದೆ. ಬಟ್ ಸ್ಟಿಲ್ ಬದಲಾವಣೆ ಕಾಣ್ತಿಲ್ಲ ಸರ್ ನನಗೆ. ನನ್ನ ಕೈಲಿ ಆಗ್ತಿಲ್ಲ. ತುಂಬ ಕಣ್ಣೀರು ಹಾಕಿದ್ರು ನನ್ನ ಹತ್ರ. ಸೊ, ಹೆಂಗಿರ್ಬೇಕು ಅವರೊಟ್ಟಿಗೆ ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ಒಂದು 4 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಸೊ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ತೊಗೊಳ್ತೀವಿ, ಫ್ರೀ ಇರಲ್ಲ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರೊಟ್ಟಿಗೆ ಹೇಗಿರ್ಬೇಕು ನೀವು ಬದಲಾಗದೇ ಇರತಕ್ಕಂಥ ಸಂಗಾತಿಯೊಟ್ಟಿಗೆ ಅಂದರೆ, ಅವರನ್ನು ಬದಲಾಯಿಸೋಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್. ಯಾವಾಗ ಅವ್ರು ಏನು ಅಂತ ನೀವು ಅರ್ಥ ಮಾಡಿಕೊಂಡ ಮೇಲೆ, ಅವರ ವ್ಯಕ್ತಿತ್ವ ಏನು, ಮನಸ್ಥಿತಿ ಹೆಂಗಿದೆ, ಅವ್ರ ಯೋಚನೆ ನಮ್ಮ ಮೇಲೆ ಯಾವ ಥರ ಯೋಚನೆ ಮಾಡ್ತಾರೆ, ಯಾವ ಟೈಮಲ್ಲಿ ಹೆಂಗಿರ್ತಾರೆ, ಇದೆಲ್ಲವನ್ನು ಕೂಡ ನೀವು ಸ್ಟಡಿ ಮಾಡಿದ ಮೇಲೆ ಅರ್ಥ ಆಗಿರ್ತಾರೆ ನಿಮ್ಗೆ ಅವ್ರು ಏನು ಅಂತ, ಆ ಮನುಷ್ಯ ಏನು ಅಂತ. ಆವಾಗ ನೀವು ಬದಲಾವಣೆ ಮಾಡೋಕೆ ಹೋಗ್ಬಿಡಿ ಅವರನ್ನು. ನಿಮ್ಮಲ್ಲಿ ಬದಲಾವಣೆಗಳು ಆ್ಯಕ್ಚುಲಿ ಆಗಬೇಕಾಗಿರೋದು. ಎಷ್ಟೋ ಜನ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನು ಬದಲಾವಣೆ ಮಾಡೋಕೆ ಹೋಗ್ಬಿಟ್ಟು ಇವರು ಡಿಪ್ರೆಷನ್ಗೆ ಹೊರಟೋಗ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ನೋ, ನಾಟ್ ಲೈಕ್ ದ್ಯಾಟ್. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ. ಅವ್ರು ಬದಲಾಗ್ತಿಲ್ಲ ಅಲ್ವಲ್ಲ, ಬೇಡ ಬದಲಾವಣೆ ಮಾಡೋಕ್ಕೆ. ನಿಮ್ಮಲ್ಲಿ ಬದಲಾವಣೆಗಳೇನಾಗಬೇಕು ಅದನ್ನು ನೋಡ್ಕೊಳ್ಳಿ. ಅಲ್ಲಿಗೆ ನಿಮ್ಗೆ ಸೊಲ್ಯೂಷನ್ ಸಿಕ್ಕತ್ತೆ. ಓಕೆ. ಸೊ, ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅವರನ್ನು ನಿಮ್ಮ ಜೀವನ ಅವರ ಸುತ್ತ ಕಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಫೋಕಸ್ ಅವ್ರ ಮೇಲೆ ಮಾತ್ರ ಇರಬಾರ್ದು. ಮಕ್ಕಳಿದ್ರೆ ಮಕ್ಕಳ ಮೇಲೆ ಫೋಕಸ್ ಮಾಡಿ. ಇಲ್ಲ ಈ ಮನೆಗೆ ಏನಾಗಬೇಕು, ಈ ಸಂಸಾರಕ್ಕೆ ಇನ್ನೆಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ಅತ್ತೆ ಮಾವಂದ್ರು ಇದ್ದಾರಾ, ಅಪ್ಪ ಅಮ್ಮ ಇದ್ದಾರಾ, ಗಂಡ ಆಗಿದ್ರೆ ಏನು ಮಾಡೋಕ್ಕೆ ಸಾಧ್ಯ? ಬದಲಾಗಲ್ವಲ್ಲ, ಹಾಗೆ ಇರ್ತಾರೆ. ನೇಚರ್ ಅದು, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಕೆರಿಯರ್ ಅವ್ರದ್ದು ಥಿಂಕ್ ಮಾಡಬೇಕು. ಪ್ರಪಂಚ ಅವರೇ ಅನ್ಕೊಂಡ್ಬಿಟ್ಟಾಗ ಇವ್ರು ಯಾವುದೂ ಕಾಣೋದಿಲ್ಲ ನಿಮಗೆ, ನೀವು ಹುಚ್ಚರಾಗ್ಬಿಡ್ತೀರಿ. ಓಕೆ. ಅದಕ್ಕೆ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ, ಸ್ವಲ್ಪ ನಿಮ್ಮ ಫೋಕಸ್ನ ಡೈವರ್ಟ್ ಮಾಡ್ಕೊಳ್ಳಿ. ಮಕ್ಕಳ ಮೇಲೆ, ಅತ್ತೆ ಮಾವ, ಅಪ್ಪ ಅಮ್ಮ, ಕೆರಿಯರು, ಆ ಮನೆಗೇನು ಒಳ್ಳೇದಾಗಬೇಕು, ಫಿನಾನ್ಷಿಯಲ್ ಎಲ್ಲಿದೆ ನಮ್ಮದು ಅಂತ, ಫ್ಯಾಮಿಲಿದು, ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸೆಲ್ಫ್ ರೆಸ್ಪೆಕ್ಟ್ನ ಕಾಪಾಡ್ಕೊಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ರಿಲೇಷನ್ಶಿಪ್ಪಲ್ಲಿ ಗಂಡ ಹೆಂಡತಿ ಮಧ್ಯೆ ಅಥವಾ ಯಾವುದೇ ರಿಲೇಷನ್ಶಿಪ್ಪಲ್ಲಿ ತಗೊಳ್ಳಿ, ನೀವು ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ ಇರುತ್ತೆ ರೀ. ಅದನ್ನು ಬಿಟ್ಟು ನೀವು ಹೋದರೆ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದರೆ ಸತ್ತೋಗಿರೋ ವ್ಯಕ್ತಿ ಅನ್ನೋದು ಫೀಲ್ ಆಗುತ್ತೆ. ನಿಮಗೊಂದು ಮರ್ಯಾದೆ ಇದೆ, ಅಂದು ಗೌರವ ಇದೆ ಅಂದಮೇಲೆ ಅದನ್ನು ಕಾಪಾಡ್ಕೊಳ್ಳಿ. ಅದಕ್ಕೆ ಧಕ್ಕೆ ಬರ್ತಾ ಇದೆ ಅಂದರೆ ನೀವು ದೂರ ಆಗಿ ಅಲ್ಲಿಂದ. ಸಮ್ಟೈಮ್ಸ್ ಎಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಒಂದು ಗಾದೆ ಇದೆ, ಮಾತಿದೆ. ಸೊ, ರಿಲೇಷನ್ಶಿಪ್ಪಲ್ಲಿ ಮೂರು ಬಿಟ್ಟವ್ರದ್ದು ನಿಮಗೆ ಒಂದು ಪೈಸೆಗೂ ಬೆಲೆ ಇರಲ್ಲ ಅಲ್ಲಿ. ನಿಮ್ಮ ಬೌಂಡ್ರೀಸ್ ಒಳಗಡೆ ಇರಿ. ನೀವು ಯಾಕೆ ನಿಮ್ಮ ರೆಸ್ಪೆಕ್ಟ್ನ ಬಿಟ್ಟು ಹೋಗ್ತೀರಿ? ನನ್ನ ಪಾಯಿಂಟ್. ಹಂಗಂತ ಸಂಬಂಧ ಹಾಳು ಮಾಡ್ಕೊಳ್ಳಿ, ಮನೆ ಬಿಟ್ಟು ಬನ್ನಿ ಅಥವಾ ಹೋಗಿ, ಇದೆಲ್ಲ ಹೇಳ್ತಿಲ್ಲ ನಾನು. ಅಲ್ಲೇ ಹೇಗಿರಬೇಕನ್ನೋ ಬುದ್ಧಿವಂತಿಕೆನಲ್ಲಿ ಬದುಕಿ ಅಷ್ಟೇ ಹೇಳ್ತಾ ಇರೋದು. ಈಗ ನಾವು ಹೊರಗಡೆ ಸಮಾಜದಲ್ಲಿ ಹೆಂಗೆ ಬುದ್ಧಿವಂತಿಕೆಯಿಂದ ಬದುಕ್ತಾ ಇದೀವಿ, ಅಷ್ಟೇ ಬುದ್ಧಿವಂತಿಕೆಯಿಂದ ಅಲ್ಲಿ ಹೆಂಗಿರಬೇಕು ನಾನು. ಅಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ, ಇಲ್ಲ ಅಂತ ಹೇಳ್ತೀನಿ. ಸ್ಟಿಲ್ ಹೇಗಿರಬೇಕು ಅದನ್ನು ಕೂಡ ಮುಖ್ಯ ಇರುತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವಿಚಾರವನ್ನು ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಸಂಗಾತಿ ಅವ್ರ ಯೋಚನೆ, ಅವ್ರ ವಿಚಾರಧಾರೆಗಳು ಹೇಗಿರ್ಬೇಕಂತ ಇದ್ದಾರೆ, ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಭ್ರಮೆಯಲ್ಲಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನೀವು ಭ್ರಮೆ ಹತ್ರ ಥಿಂಕ್ ಮಾಡೋಕ್ಕೂ ಹೋಗ್ಬೇಡಿ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಸೊ, ಈ ಥರ ಥಿಂಕ್ ಮಾಡಿದಾಗ ಆಯ್ತು, ಈ ಥರ ನೀವು ಅವರೊಟ್ಟಿಗೆ ಬದುಕೋದನ್ನು ಸಾಧ್ಯ ಆಗುತ್ತೆ, ಬದುಕೋಕ್ಕೆ ಹೆಲ್ಪ್ ಆಗುತ್ತೆ ಪಾಯಿಂಟ್ಗಳು ನನ್ನ ಪ್ರಕಾರ. ಹೇಗಿತ್ತು ವಿಡಿಯೋ? ಏನು ಪಾಯಿಂಟ್ ಅದು ಇಷ್ಟ ಆಯಿತು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಯೂಟ್ಯೂಬ್ ಚಾನಲ್ ಇದೆ. ಸೊ, ಯಾರೆಲ್ಲ ನೋಡ್ತಾ ಇದ್ದೀರಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೋಟೋ ಬರುತ್ತೆ ಅಲ್ಲಿ. ಇವಾಗ ಒಂದು 4 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು, ಬಾಯ್.